ನಮಸ್ಕಾರ, ವಿಶ್ವವಾಣಿ ಟಿವಿಗೆ ಸ್ವಾಗತ. ಬಿಜೆಪಿ ಭಿನ್ನಮತೀಯ ನಾಯಕರು ಪ್ರತ್ಯೇಕವಾಗಿ ಸಭೆ ನಡೆಸುವುದು ಬಂದಾಗಿದೆ ಅಂತ ನೀವು ಭಾವಿಸಿದರೆ ನಿಮ್ಮ ಊಹೆ ಖಂಡಿತ ತಪ್ಪು. ಯಾಕಂದ್ರೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ ಬಣದಲ್ಲಿ ಗುರುತಿಸಿಕೊಂಡಿದ್ದಂತಹ ಬಿಜೆಪಿಯ ನಾಯಕರು ಇದೀಗ ಮತ್ತೆ ರಹಸ್ಯ ಸಭೆ ನಡೆಸಿದ್ದಾರೆ. ಹಾಗಾದ್ರೆ ಈ ಸಭೆಯಲ್ಲಿ ಎಲ್ಲಿ ನಡೀತು, ಯಾರೆಲ್ಲ ಭಾಗಿಯಾಗಿದ್ರು, ಮೀಟಿಂಗ್ನಲ್ಲಿ ಏನೆಲ್ಲ ಚರ್ಚೆ ಆಯಿತು ಗೊತ್ತಾ? ಇದೇ ಹೊತ್ತಿನ ವಿಶೇಷ. ಬಿಜೆಪಿ ಗೂಡು ಸೇರುತ್ತಾ ಯತ್ನಾಳ್ ಹಕ್ಕಿ. ನಾನು ವೀರೇಶ್ ಶಿವಾನಂದ್ ಅಂಬಿ. ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಉಚ್ಚಾಟನೆ ನಂತರ ಇದೀಗ ಬಿಜೆಪಿ ಭಿನ್ನಮತೀಯ ನಾಯಕರು ಪ್ರತ್ಯೇಕವಾಗಿ ಸಭೆ ನಡೆಸುವುದು ಬಂದ್ ಆಗಿದೆ ಅಂತ ಭಾವಿಸಿದ್ರೆ ನಿಮ್ಮ ಊಹೆ ಖಂಡಿತ ತಪ್ಪು. ಯಾಕಂದ್ರೆ ವೀಕ್ಷಕರೇ, ಬೆಂಗಳೂರಿನ ಸದಾಶಿವ ನಗರದಲ್ಲಿ ಕುಮಾರ್ ಬಂಗಾರಪ್ಪನವರ ಮನೆಯಲ್ಲಿ ಬಿಜೆಪಿಯಿಂದ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಬಣದಲ್ಲಿ ಗುರುತಿಸಿಕೊಂಡಿದ್ದಂತಹ ಬಿಜೆಪಿ ನಾಯಕರು ಇಂದು ಸಭೆಯನ್ನ ಸೇರಿದರು. ಇನ್ನು ಈ ಹೈ ವೋಲ್ಟೇಜ್ ಮೀಟಿಂಗ್ನಲ್ಲಿ ಯಾರೆಲ್ಲ ಭಾಗಿಯಾಗಿದ್ರು ಅಂದ್ರೆ ಮಾಜಿ ಸಂಸದ ಪ್ರತಾಪ್ ಸಿಂಹ, ಶಾಸಕರಾದಂತಹ ಬಿಪಿ ಹರೀಶ್, ಶಾಸಕ ರಮೇಶ್ ಜಾರಕಿಹೊಳಿ, ಅರವಿಂದ್ ಲಿಂಬಾವಳಿ, ಜಿಎಂ ಸಿದ್ದೇಶ್ವರ್, ಬಿಜೆಪಿ ನಾಯಕ ಎನ್ಆರ್ ಸಂತೋಷ್ ಮೊದಲಾದವರು ಸಭೆಯಲ್ಲಿ ಭಾಗಿಯಾಗಿದ್ರು. ಅಷ್ಟೇ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಕೂಡ ನಡೆಸಿದ್ರು. ಒಂದ್ ಕಡೆ ರಾಜ್ಯದ ನಾಯಕರು ಪಹಲ್ಗಾಮ್ ದಾಳಿ, ಪ್ರತಿದಾಳಿ, ಆಪರೇಷನ್ ಸಿಂಧೂರ 2.0 ನಂತರ ಯುದ್ಧದ ಯಶಸ್ವಿಗಾಗಿ ದೇಶದೆಲ್ಲೆಡೆ ತಿರಂಗ ರ್ಯಾಲಿ, ಹೀಗೆ ಎಲ್ಲ ಬಿಜೆಪಿ ಕಾಂಗ್ರೆಸ್ ನಾಯಕರು ಫುಲ್ ಬ್ಯುಸಿಯಾಗಿದ್ದರು. ಹೀಗಿರುವಾಗಲೇ ಬಣಗಳ ಬಡಿದಾಟದ ಹೊಡೆತಕ್ಕೆ ಸಿಲುಕಿ ಹಿಂದೂ ಫೈರ್ ಬ್ರ್ಯಾಂಡ್ ರೆಬಲ್ ನಾಯಕ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಬಲಿಯಾಗಬೇಕಾಯಿತು. ಅದು ನಿಮಗೂ ಕೂಡ ಗೊತ್ತಿರತಕ್ಕಂತಹ ವಿಷಯ. ಆದರೆ ಇದೀಗ ಬೂದಿ ಮುಚ್ಚಿದ ಕೆಂಡದಂತಿದ್ದಂತಹ ಯತ್ನಾಳ್ ಬಣದ ನಾಯಕರಿಂದ ಆಗಾಗ ಅಲ್ಲಲ್ಲಿ ಭಿನ್ನಮತೀಯರ ಒಂದು ಹೊಗೆ ಆಡ್ತಾನೆ ಇರುತ್ತೆ ಬಿಜೆಪಿಯ ಪಾಳೆಯದಲ್ಲಿ. ಈ ಹಿಂದೆ ಇದೇ ಶಾಸಕ ಯತ್ನಾಳ್ ಬಣದ ನಾಯಕರಾದಂತಹ ಶಾಸಕ ರಮೇಶ್ ಜಾರಕಿಹೊಳಿ, ಅರವಿಂದ್ ಲಿಂಬಾವಳಿ, ಜಿಎಂ ಸಿದ್ದೇಶ್ವರ್, ಕುಮಾರ ಬಂಗಾರಪ್ಪ ಮನೆಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದರು. ಏನಪ್ಪಾ ಅಂದ್ರೆ, ನೋಡ್ರಿ, ಪಕ್ಷನ ಬೇರೆ, ಫ್ರೆಂಡ್ಶಿಪ್ಪೇ ಬೇರೆ. ಯತ್ನಾಳ್ ಅವರ ವಿಷಯದಲ್ಲಿ ನಮ್ಮ ಕೇಂದ್ರದ ಹೈಕಮಾಂಡ್ ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೋ ಅದಕ್ಕೆ ನಾವು ಕಠಿಣವಾಗಿದ್ದೀವಿ, ಬದ್ಧವಾಗಿರ್ತೀವಿ. ನಮಗೆ ವ್ಯಕ್ತಿಗಿಂತ ಪಕ್ಷದ ಸಿದ್ಧಾಂತವೇ ನಮಗೆ ಮುಖ್ಯ ಅಂತ ಕಡ್ಡಿ ತುಂಡು ಮಾಡಿದ ಹಾಗೆ ಇಲ್ಲಿ ನೇರವಾದಂತಹ ಮಾತುಗಳನ್ನಾಡಿದರು ಇದೇ ಬಸನಗೌಡ ಪಾಟೀಲ್ ಯತ್ನಾಳ್ ಬಣದ ನಾಯಕರು. ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಬಿಜೆಪಿಯಿಂದ ಹೊರ ಹಾಕಿದ್ರಿಂದ ಹಿಂದೂ ಧರ್ಮದ ಅಜೆಂಡವನ್ನ ಇಟ್ಕೊಂಡು ಒಂದು ಪಕ್ಷವನ್ನ ಕಟ್ತೀನಿ ಅಂತಿದಾರಲ್ಲ, ಇದಕ್ಕೆ ನೀವೇನು ಹೇಳ್ತೀರಿ ಅಂತ ಮಾಧ್ಯಮಗಳು ಪ್ರಶ್ನೆ ಮಾಡಿದಾಗ ಇದಕ್ಕೆ ಉತ್ತರಿಸಿದಂತಹ ಯತ್ನಾಳ್ ಬಣದ ನಾಯಕರು ಏನ್ ಹೇಳ್ತಾರೆ ಗೊತ್ತಾ? ನೋಡಿ, ಯತ್ನಾಳ್ ಹೇಳ್ತಿರುವಂತಹ ವಿಷಯಕ್ಕೂ ನಮಗೂ ಯಾವ ಸಂಬಂಧವಿಲ್ಲ. ಅವರು ಹೇಳಿರುವಂತಹ ಮಾತು ಅದು ಅವರ ವಿವೇಚನೆಗೆ ಬಿಟ್ಟಿದ್ದು. ಹಾಗಂತ ಅವರೊಟ್ಟಿಗೆ ನಾವು ಬಿಜೆಪಿಯನ್ನ ಬಿಟ್ಟು ಅವರ ಹೊಸ ಪಕ್ಷಕ್ಕೆ ಹೋಗ್ತೀವಿ ಅನ್ನೋದು ಖಂಡಿತ ಶುದ್ಧ ಸುಳ್ಳು. ಇದು ಈ ನಿರ್ಧಾರಕ್ಕೆ ನಾವು ಎಂದೂ ಕೂಡ ಸಪೋರ್ಟ್ ಮಾಡಲ್ಲ, ಮಾಡೋದು ಇಲ್ಲ. ಇನ್ನು ಅವರು ನಮ್ಮನ್ನ ಕರೆದರೂ ಕೂಡ ನಾವು ಯಾವುದೇ ರೀತಿಯಾದಂತಹ ಒಂದು ಧೋರಣೆ ಇಲ್ಲದೆ ಅವರ ಒಂದು ಪಕ್ಷಕ್ಕೆ ನಾವು ಕಡಾಖಂಡಿತವಾಗಿ ಹೋಗಲ್ಲ. ಹೀಗಂತ ಸುತ್ತಿ ಬಳಸಿ ಮಾತನಾಡದೆ ನೇರವಾಗಿ ಯತ್ನಾಳ್ ಬಣದ ನಾಯಕರು ಸ್ಪಷ್ಟವಾದಂತಹ ಹೇಳಿಕೆಯನ್ನು ಕೊಟ್ಟಿದ್ರು. ಆದರೆ ಇದೀಗ ಯತ್ನಾಳ್ ಬಣದ ನಾಯಕರು ಬೆಂಗಳೂರಿನ ಸದಾಶಿವ ನಗರದಲ್ಲಿರುವಂತಹ ಕುಮಾರ್ ಬಂಗಾರಪ್ಪನವರ ಮನೆಯಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಅನ್ನು ಮಾಡಿದ್ದಾರೆ. ಮೂಲಗಳ ಪ್ರಕಾರ ಮೀಟಿಂಗ್ನಲ್ಲಿ ಹೇಗಾದ್ರೂ ಮಾಡಿ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಹೇಗಾದ್ರೂ ಮಾಡಿ ಈ ವರ್ಷ ಮುಗಿಯುವಷ್ಟರೊಳಗೆ ಇವರನ್ನ ಬಿಜೆಪಿ ಮನೆಗೆ ಮತ್ತೆ ವಾಪಸ್ ಕರೆತರುವಲ್ಲಿ ಈ ಎಲ್ಲ ನಾಯಕರು ನಿರತರಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ವೀಕ್ಷಕರೇ, ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿ ಕೇಳಿ ಹಿಂದೂ ನಾಯಕ ಅಂತ ಈಗಾಗಲೇ ತಮ್ಮ ಅಬ್ಬರದ ಮಾತುಗಳಿಂದ, ಭಾಷಣಗಳಿಂದ ಎಲ್ಲೆಡೆ ಕೂಡ ಗುರುತಿಸಿಕೊಂಡಿದ್ದಾರೆ. ಇನ್ನು ಹಿಂದುತ್ವದ ಅಡಿಯಲ್ಲಿ ಸಾಕಷ್ಟು ತಮ್ಮ ಅನುಯಾಯಿಗಳನ್ನ ಹೊಂದಿದ್ದಾರೆ ಎಂಬುದು ಕೂಡ ಕೆಲ ಬಿಜೆಪಿ ನಾಯಕರಿಗೆ ಸ್ವಲ್ಪ ಮನವರಿಕೆ ಆದಂತೆ ಕಾಣುತ್ತಿದೆ. ಉದಾಹರಣೆ ಅಂತ ನೋಡಿದಾಗ, ಯಾವಾಗ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ರನ್ನ ಬಿಜೆಪಿಯಿಂದ ಉಚ್ಚಾಟಿಸಲಾಗಿದೆ ಎಂಬ ಒಂದು ಸುದ್ದಿ ಹೊರಬಂತೋ ಕೂಡಲೇ ರಾಜ್ಯದೆಲ್ಲೆಡೆ ಅನೇಕ ಹಿಂದೂ ಕಾರ್ಯಕರ್ತರು ರೋಡಿಗೆ ಇಳಿದು ಬೀದಿಗೆ ಬಂದು ಪ್ರತಿಭಟನೆಯನ್ನ ಮಾಡಲು ಪ್ರಾರಂಭಿಸಿದರು. ಈ ಘಟನೆಯನ್ನ ಕೆಲವೊಂದಿಷ್ಟು ಬಿಜೆಪಿ ನಾಯಕರು ಅತ್ಯಂತ ಹಗುರವಾಗಿ ತೆಗೆದುಕೊಂಡ್ರೆ, ಇನ್ನು ಕೆಲ ಬಿಜೆಪಿ ನಾಯಕರು ಇದರಿಂದ 2028ರ ವಿಧಾನಸಭೆ ಚುನಾವಣೆಗೆ ನಮಗೆ ಬಹುದೊಡ್ಡ ಹೊಡೆತ ಬೀಳಬಹುದು ಅಂತ ಒಂದು ಸಂದೇಶ ರವಾನೆಯಾದಂತೆ ಕಾಣ್ತಾ ಇದೆ ಈ ಬಿಜೆಪಿ ನಾಯಕರಿಗೆ ಅಂತ ಕೆಲವೊಂದಷ್ಟು ಮೂಲಗಳು ಹೇಳ್ತಿವೆ. ಇನ್ನು ಮತ್ತೊಂದು ಕಡೆ ಇತ್ತೀಚಿನ ದಿನಗಳಲ್ಲಿ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕೆಲವೊಂದಿಷ್ಟು ಪ್ರಭಾವಿ ಕಾಂಗ್ರೆಸ್ ನಾಯಕರನ್ನ ಹೊಗಳುತ್ತಾ ಇರುವುದು ಕಂಡು ಬರ್ತಾ ಇದೆ.
ಇದೇನಪ್ಪ ಕಾಂಗ್ರೆಸ್ ನಾಯಕರನ್ನ ಹೊಗಳ್ತಾ ಇದ್ದಾರೆ ಅಂತಂತಾರಲ್ಲ, ಎಸ್, ಸಾಕಷ್ಟು ಜನರನ್ನ ಇಲ್ಲಿ ಹೊಗಳ್ತಾ ಇದ್ದಾರೆ. ಇದಕ್ಕೆ ಉದಾಹರಣೆ ಅಂತ ನಾವು ನೋಡಿದಾಗ ವಿಜಯಪುರದ ಸಿದ್ದೇಶ್ವರ ಸಂಘದ ಕಾರ್ಯಕ್ರಮವೊಂದರಲ್ಲಿ ಬೃಹತ್ ಕೈಗಾರಿಕೆಗಳ ಸಚಿವ ಎಂ.ಬಿ. ಪಾಟೀಲ್ ಅವರನ್ನ ಇದೇ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹಾಡಿ ಹೋಗಲಿದ್ದಾರೆ. ಸಚಿವ ಎಂ.ಬಿ. ಪಾಟೀಲ್ ಅವರಿಗೂ ಕೂಡ ಮತ್ತು ಯತ್ನಾಳ್ಗೂ ರಾಜಕೀಯದಲ್ಲಿ ಅತ್ಯಂತ ನಿಕಟವಾದಂತಹ ಹಾಗೂ ಆತ್ಮೀಯ ಸ್ನೇಹ ಮತ್ತು ಸ್ನೇಹಿತರು ಎಂಬುದು ಕೂಡ ಇದು ಎಲ್ಲರಿಗೂ ಕೂಡ ಗೊತ್ತಿರತಕ್ಕಂತಹ ಒಂದು ಸುದ್ದಿ. ಇದನ್ನು ಹೊರತುಪಡಿಸಿ ಯತ್ನಾಳ್ ಅವರು ಇದೀಗ ಪಾಟೀಲ್ ಅವರ ಕಾರ್ಯವೈಖರಿಗಳ ಬಗ್ಗೆ ಹಾಡಿ ಹೋಗಲಿದ್ದಾರೆ. ನಾವು ಒಳ್ಳೆಯ ನಾಯಕರನ್ನ, ಒಳ್ಳೆಯ ಕೆಲಸವನ್ನ ಅಭಿನಂದಿಸಲೇಬೇಕಾಗುತ್ತೆ, ಅವರ ಕೆಲಸಗಳನ್ನ ಅಭಿನಂದಿಸಲೇಬೇಕಾಗಿರುತ್ತೆ. ಆ ಸಾಲಿನಲ್ಲಿ ಇದೀಗ ಸಚಿವ ಎಂ.ಬಿ. ಪಾಟೀಲ್ ಅವರು ಸೇರಿದ್ದಾರೆ. ಯಾಕಂದ್ರೆ ನೀರಾವರಿ ಸಚಿವರಾಗಿದ್ದಾಗ ಇದೇ ಎಂ.ಬಿ. ಪಾಟೀಲ್ ರವರು ಈ ಭಾಗದಲ್ಲಿ ನೀರಿನಲ್ಲಿ ಅತ್ಯಂತ ಒಂದು ದೊಡ್ಡ ಕ್ರಾಂತಿಯನ್ನೇ, ಅಂದ್ರೆ ಸುಧಾರಣೆಗಳ ಮುಖಾಂತರ ಒಂದು ಕ್ರಾಂತಿಯನ್ನೇ ತಂದಿದ್ದಾರೆ ಈ ಭಾಗದಲ್ಲಿ. ಆದ್ದರಿಂದ ಪಾಟೀಲ್ರನ್ನ ಈ ಭಾಗದ ನೀರಾವರಿ ಹರಿಕಾರ ಅಂತಲೇ ಹೇಳಬಹುದು. ಯಾಕಂದ್ರೆ ಇನ್ನು ರಾಜಕೀಯ ಅಂತ ಬಂದಾಗ ಇವರದು ನಾನು ನನ್ನಂದೇ ಆಗಿತ್ತು ಅಂತ ಕೆಲಸಗಳನ್ನ ಯಾವತ್ತೂ ಕೂಡ ಇವರು ಅಂದಿಲ್ಲ. ಸಾಕಷ್ಟು ವಿಚಾರಗಳನ್ನ ಹೇಳ್ಕೊಳ್ತಾ ಇದ್ರು. ಇನ್ನು ರಾಜಕೀಯಕ್ಕೆ ಸಂಬಂಧಪಟ್ಟಂತೆ ನಾವಾಗಿರ್ಬೋದು, ಸಚಿವ ಎಂ.ಬಿ. ಪಾಟೀಲ್ ಆಗಿರ್ಬೋದು, ನನ್ನಿಂದ ಅವರಿಗೆ ಅಥವಾ ಅವರಿಂದ ನನಗೆ ಏನಾದರೂ ರಾಜಕೀಯ ಸಮಸ್ಯೆಗಳು ಅಂತ ಬಂದಾಗ ಅಥವಾ ರಾಜಕೀಯ ಒಂದು ಮಾರ್ಗದರ್ಶನ ಅಂತ ಬಂದಾಗ, ಸಲಹೆ ಸೂಚನೆಗಳಂತ ಬಂದಾಗ ಇಬ್ರು ಕೂಡ 1-to-1 ಪರಸ್ಪರವಾಗಿ ಕುಳಿತುಕೊಂಡು ನೇರವಾಗಿ ಮಾತುಕತೆಯನ್ನು ಮಾತಾಡ್ತಿದ್ದೀವಿ. ಹಾಗಾಗಿ ನಮ್ಮ ಮತ್ತು ಎಂ.ಬಿ. ಪಾಟೀಲ್ ಅವರ ಸಂಬಂಧ ರಾಜಕೀಯ ಮೀರಿದ್ದು. ಸೊ ಹಾಗಾಗಿ ನಾವು ಒಳ್ಳೆಯ ಸ್ನೇಹಿತರು. ಹಾಗಾಗಿ ಈ ಭಾಗದ ಅವರ ಕಾರ್ಯಗಳಿಗೆ ನಾನು ಬಹಳಷ್ಟು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತೀನಿ ಅಂತಹ ಪುಂಖಾನುಪುಂಖವಾಗಿ ಇಲ್ಲಿ ಯತ್ನಾಳ್ ಅವರು ಎಂ.ಬಿ. ಪಾಟೀಲ್ರನ್ನ ಹಾಡಿ ಹೋಗಲಿದ್ದಾರೆ. ಇನ್ನು ಮತ್ತೊಂದು ಕಡೆ ವೀಕ್ಷಕರೇ, ಬಿಜೆಪಿಯನ್ನ ಬಿಟ್ಟು ಹೋದಂತಹ ಮಾಜಿ ಡಿಸಿಎಂ ಲಕ್ಷ್ಮಣ್ ಸವದಿ ಜೊತೆ ಕೂಡ ಅತ್ಯಂತ ಒಂದು ಉತ್ತಮವಾದ ಸ್ನೇಹ ಸಂಪರ್ಕವನ್ನು ಹೊಂದಿದ್ದಾರೆ ಯತ್ನಾಳ್ ಅವರು. ಹೀಗೆ ಕಾಂಗ್ರೆಸ್ನ ಕೆಲ ಪ್ರಭಾವಿ ನಾಯಕರೊಂದಿಗೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಒಂದು ಉತ್ತಮ ಸ್ನೇಹ ಸಂಪರ್ಕವನ್ನು ಹೊಂದಿದ್ದು, ಆಗಾಗ ಕಾಂಗ್ರೆಸ್ನ ಕೆಲ ನಾಯಕರ ಬಗ್ಗೆ ಯತ್ನಾಳ್ ಅವರು ಮೆಚ್ಚುಗೆಯ ಮಾತುಗಳನ್ನು ಆಡುವುದರ ಮುಖಾಂತರ ಕೆಲವೊಂದಷ್ಟು ಬಿಜೆಪಿಯ ನಾಯಕರಲ್ಲಿ ಆತಂಕದ ವಾತಾವರಣವನ್ನ ಸೃಷ್ಟಿ ಮಾಡ್ತಾನೆ ಬಂದಿದ್ದಾರೆ. ಮತ್ತೊಂದು ಕಡೆಗೆ ಕಾಂಗ್ರೆಸ್ ನಾಯಕ ರಾಜು ಕಾಗೆ ಯತ್ನಾಳ್ರನ್ನ ನಾನು ಕಾಂಗ್ರೆಸ್ಗೆ ಕರೆದುಕೊಂಡು ಬರ್ತೀನಿ ಅಂತ ಬಹಿರಂಗವಾಗಿ ಸವಾಲ್ ಹಾಕಿದ್ದಾರೆ. ಹಾಗಾಗಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಬಿಜೆಪಿಯಿಂದ ಕೈತಪ್ಪಿ ಹೋಗದಂತೆ ಈ ರೀತಿಯಾಗಿ ಆಗಾಗ ರಹಸ್ಯ ಮೀಟಿಂಗ್ಗಳನ್ನ ಯತ್ನಾಳ್ ಬಣದ ನಾಯಕರು ಮಾಡ್ತಾನೆ ಬಂದಿದ್ದಾರೆ. ಹಾಗಾದ್ರೆ ವೀಕ್ಷಕರೇ, ಯತ್ನಾಳ್ ಬಣದ ನಾಯಕರು ಯತ್ನಾಳ್ರನ್ನ ಮತ್ತೆ ಬಿಜೆಪಿಗೆ ಕರೆತರ್ತಾರ ಅಥವಾ ಯತ್ನಾಳ್ ಬಣದ ನಾಯಕರು ಯತ್ನಾಳ್ ಬಣದ ನಾಯಕರಿಂದ ಅವರ ಮಾತುಗಳಿಂದ ಅವರ ಒಂದು ಪ್ರೀತಿ ವಾತ್ಸಲ್ಯಕ್ಕೆ ಮಣಿದು ಬಿಜೆಪಿಗೆ ಮತ್ತೆ ವಾಪಸ್ ಬರ್ತಾರ? ಎಸೆದಾಗಿರುತ್ತೆ ಇವತ್ತಿನ ವಿಶೇಷ. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗೆ ನೋಡ್ತಾ ಇರಿ ವಿಶ್ವವಾಣಿ ಟಿವಿ.